ಸಮಸ್ತ ಯೂಟ್ಯೂಬ್ ವಾಹಿನಿ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು. ವೀಕ್ಷಕರ ಇಂದಿನೊಂದು ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರದ ಕುರಿತಾಗಿ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಆ ತಂತ್ರ ಏನಪ್ಪ ಅಂದರೆ ಸರ್ವಕಾರ್ಯ ಸಿದ್ಧಿ ಯಂತ್ರ ಅಂತ ಹೇಳ್ಬಿಟ್ಟು ಆ ಒಂದು ಯಂತ್ರದ ಕುರಿತಾಗಿ ನಿಮಗೆ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಆಯಿತಾ? ಈ ಒಂದು ಸರ್ವಕಾರ್ಯ ಸಿದ್ಧಿ ಯಂತ್ರದ ಸಹಾಯದಿಂದ ಯಾವ ರೀತಿ ಒಂದು ವಶೀಕರಣ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿರುವ ಸಕಲ ಗುಪ್ತ ಸಮಸ್ಯೆಗಳ ಪರಿಹಾರಕ್ಕಾಗಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ. ವೀಕ್ಷಕರೇ, ಕರೆ ಮಾಡಿ. ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರವನ್ನು ನಿಮಗೆ ನಾವು ಮಾಡಿಕೊಡ್ತೇವೆ. ಹಾಗೆಯೇ ಈ ಒಂದು ವಶೀಕರಣ ತಂತ್ರವನ್ನು ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ನಿಮ್ಮ ಪ್ರೀತಿಯನ್ನು ನೀವೇನಾದರೂ ಕಳ್ಕೊಂಡಿದ್ರೆ, ನಿಮ್ಮ ಪ್ರೀತಿ ನಿಮ್ಮಿಂದ ದೂರವಾಗಿದ್ದರೆ ಅದನ್ನು ಮರಳಿ ನಿಮ್ಮ ಜೀವನದಲ್ಲಿ ಪಡೆಯೋದಕ್ಕೆ ಮಾತ್ರ ಅದನ್ನು ಉಪಯೋಗಿಸಿ ವೀಕ್ಷಕರೇ. ಹಾಗೆ ಯಾವುದೇ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ಹಾಗಾದರೆ ಬನ್ನಿ, ತಡ ಮಾಡದೆ ಈ ಒಂದು ಸಂಚಿಕೆಯನ್ನು ಪ್ರಾರಂಭವನ್ನು ಮಾಡೋಣ. ಹಾಗಾದರೆ ಬನ್ನಿ, ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ವೀಕ್ಷಕರೇ, ಈ ರೀತಿಯಾಗಿರ್ತಕ್ಕಂತಹ ತಗಡನ್ನು ನೀವು ತರಿಸ್ಕೋಬೇಕಾಗುತ್ತೆ. ಇದು ನಿಮಗೆ ಹತ್ತಿರದ ಗ್ರಂಥಿಕೆ ಅಂಗಡಿಯಲ್ಲಿ ಸಿಕ್ಕೊಳ್ಳುತ್ತೆ. ಆಯಿತಾ? ನಾನಿಲ್ಲಿ ಈ ಒಂದು ಯಂತ್ರವನ್ನು ಆಲ್ರೆಡಿ ಬರ್ಕೊಂಡಿದ್ದೀನಿ. ಈ ಒಂದು ತಗಡಿನ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ರೀತಿ ಬರೀಬೇಕು ಅಂತ ಹೇಳ್ಬಿಟ್ಟು. ಮೇಲೆ ಓಂ ಆರ್ಹಂ ನಮಃ ಅಂತ ಹೇಳಿ ಬರೀಬೇಕು. ಆಯಿತಾ? ಕೆಳಗಡೆ ಮನ ವಾಂಭಿತ ಪೂರಯೇ. ಈ ಬದಿಯಲ್ಲಿ ನೀವು ನೋಡ್ತಾ ಇರ್ಬೋದು ಪುರಾಯ ಕುರು ಕುರು ಸ್ವಾಹ. ಈ ಕದಿಯಲ್ಲಿ ಧಾರಿಣಿ ಲಕ್ಷ್ಮೀ ದೇವಿ ಅಂತ ಹೇಳಿ ಬರೀಬೇಕಾಗುತ್ತೆ. ನೋಡಿ, ಇದೊಂದು ಫೋಟೋ ತೆಗೆದುಕೊಳ್ಳಿ ವೀಕ್ಷಕರೇ. ಈ ರೀತಿಯಾಗಿ ಬರ್ಕೊಳ್ಳಿ ಒಂದು ಯಂತ್ರದ ಮೇಲೆ. ನೀವು ಈಗ ನೋಡ್ಬೋದು, ನಾನು ಇದು ಆಲ್ರೆಡಿ ಬರ್ಕೊಂಡಿದ್ದೀನಿ. ಯಂತ್ರವನ್ನು ಯಾವ ರೀತಿ ಬರೆದಿದ್ದೀನಿ ಅಂತ ನೀವು ಕಾಣಿಸ್ತಾ ಇರ್ಬೋದು. ಆ ರೀತಿಯಾಗಿ ಬರ್ಕೊಳ್ಬೇಕಾಗ್ತದೆ ವೀಕ್ಷಕರೇ. ಬರೆದ ನಂತರದಲ್ಲಿ ಈ ಒಂದು ಯಂತ್ರವನ್ನು ನೀವು ಸಾಧಕ ಚಂದ್ರಸ್ವರ ನಡೆಯುತ್ತಿರುವಾಗ ಅಥವಾ ರವಿಪುಷ್ಯದಲ್ಲಿ ಭೂರ್ಜ ಪತ್ರದ ಮೇಲೆ ಅಥವಾ ಅಷ್ಟಗಂಧ ಹಾಗೂ ದಾಳಿಂಬೆ ಲೇಖನಿಯಲ್ಲಿ ಬರೆಯಬೇಕು. ಆಯಿತಾ? ಸಾಧ್ಯವಾಗದ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂತಹ ತಗಡನ್ನು ತೆಗೆದುಕೊಂಡು ಅದರ ಮೇಲೆ ಈ ರೀತಿಯಾಗಿರ್ತಕ್ಕಂತಹ ಒಂದು ನಕ್ಷೆ ಅಂದರೆ ಈ ಒಂದು ಚಿತ್ರವನ್ನು ಬರೆದು ಅದನ್ನು ಮೊಳೆಯ ಸಹಾಯದಿಂದ ಬರೀಬೇಕಾಗುತ್ತೆ ವೀಕ್ಷಕರೇ. ಹಾಗೆ ಈ ಒಂದು ಮಂತ್ರ ಏನಿರುತ್ತಲ್ಲ ಅದನ್ನು ನೀವು 12,500 ಬಾರಿ ಜಪವನ್ನು ಮಾಡಬೇಕು. ಓಂ ಆರ್ಹಂ ನಮಃ ಧಾರಿಣಿ ಲಕ್ಷ್ಮೀ ದೇವಿ ಮನ ಚಂಬಿತ ಪೂರಯೇ ಕುರು ಕುರು ಸ್ವಾಹ. ಈ ಒಂದು ಮಂತ್ರವನ್ನು ನೀವು 12,500 ಬಾರಿ ಜಪ ಮಾಡಬೇಕು. ಇಷ್ಟು ದಿನ ಮಾಡಬೇಕಪ್ಪ ಅಂತ ನೋಡೋದಾದರೆ ಸತತವಾಗಿ 3 ದಿನಗಳ ಕಾಲ ಈ ಒಂದು ಜಪವನ್ನು ಮಾಡಬೇಕು. ಆಯಿತಾ? ಜಪವನ್ನು ಮಾಡಿದ ನಂತರದಲ್ಲಿ ಈ ಒಂದು ಯಂತ್ರವನ್ನು ಏನು ಮಾಡಬೇಕಂದ್ರೆ, ನೀವು 12,500 3 ಬಾರಿ ಜಪ ಮಾಡಿದಾಗ ಅದರ ಟೋಟಲ್ ಎಷ್ಟಾಗುತ್ತೆ ಅಂದರೆ 37,500 ರೂಪಾಯಿ. 37,500 ಬಾರಿ ಇದನ್ನು ಜಪ ಮಾಡಿರೋ ಹಾಗಾಗುತ್ತೆ. ಆಯಿತಾ? 37,500 ಬಾರಿ ಜಪ ಮಾಡಿದ ನಂತರದಲ್ಲಿ ಒಂದು ನದಿಯಲ್ಲಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಳ್ಬೇಕಾಗುತ್ತೆ. ಒಂದು ಹರಿಯುವಂತಹ ನದಿಯ ಬಳಿ ಹೋಗಿ ಉತ್ತರ ದಿಕ್ಕಿಗೆ ನೀವು ಮುಖ ಮಾಡಿ ನಿಂತುಕೊಳ್ಬೇಕಾಗ್ತದೆ ವೀಕ್ಷಕರೇ. ಹಾಗೂ ನೀವು ಯಾರನ್ನು ಇಷ್ಟಪಟ್ಟಿರ್ತಾರಲ್ಲ ಅವರ ಮನಸ್ಸನ್ನು, ನಿಮ್ಮ ಮನಸ್ಸಿನಲ್ಲಿ ಅವರನ್ನು ಸಂಪೂರ್ಣವಾಗಿ ನೆನೆಸಿಕೊಂಡು ಅವರನ್ನೆಲ್ಲ ನಿಮ್ಮ ಕಣ್ತುಂಬ ತುಂಬಿಕೊಂಡು ಅವರನ್ನು ನೀವು ಒಂದು ಹರಿಯುವಂತಹ ನದಿ ಏನಿರುತ್ತಲ್ಲ ಹರಿಯುವ ನದಿಗೆ ಮುಳುಗಿ ಆ ಒಂದು ಯಂತ್ರವನ್ನು ಬಿಟ್ಟು ಬಿಡಬೇಕಾಗುತ್ತೆ ವೀಕ್ಷಕರೇ. ಉತ್ತರ ದಿಕ್ಕಿಗೆ ಮುಖ ಮಾಡಿ ಬಿಟ್ಟು ಬಿಡಬೇಕು. ನೆನಪಿರಲಿ, ಇದನ್ನು ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬಾರ್ದು. ನಿಮ್ಮ ಪ್ರೀತಿಯನ್ನು ನೀವೇನಾದರೂ ಕಳ್ಕೊಂಡಿದ್ರೆ ನಿಮ್ಮ ಪ್ರೀತಿಯನ್ನು ನಿಮ್ಮ ಜೀವನದಲ್ಲಿ ವಾಪಸ್ ತರೋದಕ್ಕೆ ಮಾತ್ರ ಈ ರೀತಿಯ ತಂತ್ರಗಳನ್ನು ಉಪಯೋಗಿಸಿ. ಹಾಗೂ ಯಾವುದೇ ಕೆಟ್ಟ ಕೆಲಸಗಳಿಗೆ ಇದನ್ನು ಉಪಯೋಗಿಸೋದಕ್ಕೆ ಹೋಗಬೇಡಿ. ಆಯಿತಾ? ಈ ರೀತಿಯಾಗಿ ಉತ್ತರ ದಿಕ್ಕಿನಲ್ಲಿ ಮುಖ ಮಾಡಿ ಬಿಟ್ಟ ನಂತರದಲ್ಲಿ ಅದನ್ನು ಹಿಂದೆ ತಿರುಗಿ ನೋಡಬಾರ್ದು ವೀಕ್ಷಕರು. ಅದು ನೀರಲ್ಲಿ ಹರಿದು ಹೋಗ್ತಾ ಇರುತ್ತೆ ಅದರ ಪಾಡಿಗೆ, ಅದನ್ನು ನೀವು ನೋಡಬಾರ್ದು. ಅದು ಅದರ ಪಾಡಿಗೆ ಹರ್ಕೊಂಡು ಹೋಗಲಿ. ನೀವು ಎದ್ದು ಬಂದು ಮನೆಗೆ ಬಂದು, ಆಯಿತಾ, ಸ್ನಾನ ಯಾವ ಉಟ್ಟು ಬಟ್ಟೆಯಲ್ಲಿ ಸಮೇತವಾಗಿ ಸ್ನಾನವನ್ನು ಮಾಡಿ ಆ ಬಟ್ಟೆಯನ್ನು ಮುಂದೆ ಯಾವುದೇ ಕಾರಣಕ್ಕೂ ಧರಿಸಬಾರ್ದು ವೀಕ್ಷಕರೇ. ಹಾಗೂ ಈ ಒಂದು ತಂತ್ರ ಮಾಡಿದ ನಂತರದಲ್ಲಿ 3 ದಿನ ಕೂಡ ಯಾವುದೇ ಕಾರಣಕ್ಕೂ ಕೆಂಪು ಹಾಗೂ ಕಪ್ಪು ವಸ್ತ್ರಗಳನ್ನು ನೀವು ಧರಿಸ್ಕೋಬಾರ್ದು. ಈ ರೀತಿಯಾಗಿ ಧರಿಸ್ಕೊಂತು ಅಂದರೆ ನಿಮ್ಮ ಕೆಲಸ ಸಾಧ್ಯ ಆಗೋದಿಲ್ಲ. ಹಾಗೆಯೇ ಒಂದು ವಿಶೇಷವಾದಂತಹ ವಿಭೂತಿ ಇರುತ್ತೆ ವೀಕ್ಷಕರ. ಆ ವಿಭೂತಿಯನ್ನು ನೀವು ನಮಗೆ ಕರೆ ಮಾಡಿದ್ರೆ ನಾವು ನಿಮಗೆ ಕಳಿಸ್ಕೊಡ್ತೇವೆ. ಆಯಿತಾ? ಅದನ್ನು ನೀವು ಹಣೆಗೆ ಹಚ್ಕೊತ ಬನ್ನಿ. ಖಂಡಿತವಾಗ್ಲೂ ಕೂಡ 9 ದಿನದ ಒಳಗಡೆ ಈ ಒಂದು ಪೂಜೆಯನ್ನು ಮಾಡಿ 3 ದಿನ ಪೂಜೆಯನ್ನು ಮಾಡಬೇಕಾಗುತ್ತೆ. ಪೂಜೆಯನ್ನು ಮಾಡಿ 9 ದಿನದ ಒಳಗಡೆ ನೀವು ಯಾರನ್ನು ಇಷ್ಟಪಟ್ಟಿರ್ತಾರಲ್ಲ ಅವರಾಗಿ ಅವರೇ ನಿಮ್ಮ ಹಿಂದೆ ಬರ್ತಾರೆ. ಹಾಗೆ ನೀವು ಅವರ ಹಿಂದೆ ಹೋಗುವಾಗುತ್ತೆ ಎಲ್ಲ ನಿಮ್ಮ ಹಿಂದೆ ಅವರು ಹುಚ್ಚರಂತೆ ಅಲಿತಾರೆ ವೀಕ್ಷಕರೇ. ಬಹಳಷ್ಟು ಶಕ್ತಿಶಾಲಿಯಾಗಿರ್ತಕ್ಕಂತಹ ತಂತ್ರ ಇದು. ಇದನ್ನು ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ. ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಇರುವ ಸಮಸ್ಯೆಗೆ ನಾವು ಪರಿಹಾರವನ್ನು ಸೂಚಿಸ್ತೇವೆ. ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ನಾವು ಸೂಚಿಸ್ತೇವೆ ವೀಕ್ಷಕರೇ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ ವೀಕ್ಷಕರೇ. ನೆನಪಿರಲಿ,
ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಈ ತಂತ್ರವನ್ನು ಉಪಯೋಗಿಸಬೇಡಿ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.